ಬಿಡದಿ ಟೌನ್ಶಿಪ್ ಅಂತಿಮ ಅಧಿಸೂಚನೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸರ್ಕಾರದ ಈ ನಡೆಯನ್ನ ಖಂಡಿಸಿದೀಗ ಬೃಹತ್ ಹೋರಾಟಕ್ಕೆ ರೈತರು ರೆಡಿ ಆಗ್ತಾ ಇದ್ದಾರೆ. ರಾಮನಗರ ಎಪಿಎಂಸಿ ಆವರಣ ರೈತ ಭವನದಲ್ಲಿ ಪೂರ್ವಭಾವಿ ಸಭೆ ನಡೆಸಿದ್ದು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಭೈರಮಂಗಲ ಚಲೋಗೆ ಪ್ಲಾನ್ ಮಾಡ್ತಾ ಇದ್ದಾರೆ. 22ನೇ ತಾರೀಕು ಜೂನ್ 22ನೇ ತಾರೀಕು ಸೋಮವಾರ ಬೃಹತ್ ಪ್ರತಿಭಟನೆಗೆ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ರೂಪುರೇಷೆಯನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಯೋಜನೆಗೆ ಭೂಮಿ ಕೊಡದಂತೆ ರೈತರು ನಿರ್ಣಯ ತಗೊಂಡಿದ್ದಾರೆ, ಅಂದ್ರೆ ಡಿಸಿಷನ್ ತಗೊಂಡಿದ್ದಾರೆ. ರೈತರ ಹೋರಾಟಕ್ಕೆ ಬಿಜೆಪಿ ಜೆಡಿಎಸ್ ಕೂಡ ಬೆಂಬಲ ಕೊಡ್ತಾ ಇದೆ. ಕಾರ್ಮಿಕ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಕೂಡ ಈಗ ರೈತರ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದಾವೆ. ಜೆಡಿಎಸ್ ಆರಂಭ ಮಾಡಿದಂತಹ ಕಾರ್ಯಕ್ರಮ ತಲೆ ಕೆಳಗಾಗಿ ನಿಂತ್ಕೊಳ್ಳಿ, ರೈತರು ಬಂದು ಬೇಕಾದ್ರೆ ಹೊಡಿಲಿ, ಬಿಡ ಮಾತೇ ಇಲ್ಲ, ಬಿಡದಿ ಟೌನ್ಶಿಪ್ ಮಾಡೇ ತೀರ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಕೂಡ ಪಣ ತೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿಗಳಾಗಿದ್ದಾಗಲೇ ಆ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈಗ ನೋಡಿದ್ರೆ ಅವರು ಮುಖ್ಯಮಂತ್ರಿಗಳು. ಬಟ್ ರೈತರು ದಯವಿಟ್ಟು ಕಣ್ಣರಳಿಸಿ ನೋಡಿ, ನಿದ್ರೆ ಮಂಪರಿನಿಂದ ಹೊರಗೆ ಬನ್ನಿ, ಅಧಿಕಾರ ದರ್ಪದಿಂದ ನಮ್ಮನ್ನ ತುಳಿಬೇಡಿ. ನಮ್ದು ಬರಡು ಭೂಮಿ ಅಲ್ಲ, ಈ ಭೂಮಿ ನೀವು ಕೊಟ್ಬಿಟ್ರೆ, ಮಾರ್ಕಬಿಟ್ರೆ, ಹಣ ಇಸ್ಕೊಬಿಟ್ರೆ ಮುಂದಕ್ಕೆ ನಾವು ಏನು ಮಾಡೋಣ? ಬರಡು ಭೂಮಿ ಖಂಡಿತವಾಗ್ಲೂ ಅಲ್ಲ. ನೀವು 1 ಪಟ್ಟಲ್ಲ 2 ಪಟ್ಟು ಜಾಸ್ತಿ ಕೊಡ್ತೀವಿ ಅಂದ್ರೂ ಬೇಡ. ದಯವಿಟ್ಟು ನಮ್ಮ ಅಳಲನ್ನ ಕೇಳಿಸ್ಕೊಳ್ಳಿ, ದಪ್ಪ ಚರ್ಮದವರು ಆಗಬೇಡಿ. ನಾವು ಹೋರಾಟ ಮಾಡ್ತೀವಿ, ನೀವು ಕೇಳಿಸ್ಕೊಳ್ಳಿಲ್ಲ ಅಂದರೆ, ನಮ್ಮ ಮಾತಿಗೆ ನೀವು ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ, ಸ್ಪಂದಿಸಲಿಲ್ಲ ಅಂದರೆ ಹೋರಾಟ ಮಾಡ್ತೀವಿ ಅಂತ ಪ್ರತಿಭಟನೆಗೆ ರೆಡಿ ಆಗ್ತಾ ಇದ್ದಾರೆ. ಅವರು ಭೂಮಿ ಉಳಿಸ್ಕೋಬೇಕು ಅಂತ, ಬಲಾಢ್ಯ ರಿಯಲ್ ಎಸ್ಟೇಟ್ ಆಗುತ್ತೆ ಅಂತ. ಇಲ್ಲಿ ಇವರು ನಮ್ಮಲ್ಲೇ ಇದ್ದ ಒಬ್ಬ ಪ್ರತೀಶ್ ಅಂತ, ಅವನು SC ST ಮೈನಾರಿಟಿ ಭೂಮಿಗಳು ಇವೆ, ಒಂದು 500 ಎಕರೆ ನಮ್ಮದು. ರಿಯಲ್ ಎಸ್ಟೇಟ್ ಅವ್ರು ತೊಗೊಂಡ್ರೆ 20 ಲಕ್ಷ 30 ಲಕ್ಷ ಕೊಡ್ತಾರೆ. ಸರ್ಕಾರಿ ಕೊಟ್ಟರೆ 2 ಕೋಟಿ 3 ಕೋಟಿ ದುಡ್ಡು ಕೊಡ್ತಾರೆ. ಅದಕ್ಕೆ ನಾವು ಕೊಟ್ಬಿಡ್ತೀವಿ ಅಂತ ಅದು ಒಂದು ವಿಭಿನ್ನ ಹೋರಾಟ ಆಯಿತು. ಅದು 6-1 ಆಗಿ ಈಗ ಅಮೌಂಟ್ ಎಲ್ಲ ಮಾರ್ಪಟ್ಟು. ಈಗ ಇದು ಬಿಡದಿ ವಿಚಾರದಲ್ಲಿ ಅಷ್ಟೇ, ಏನು 26 ಗ್ರಾಮಗಳು 9640 ಎಕರೆ ಜಮೀನು ಏನಿದೆ, ಇದು ಸರ್ಕಾರಿ ಜಾಗ ಎಷ್ಟಿದೆ, ರೈತರು ಉಳುಮೆ ಮಾಡ್ತಾ ಇರೋದೆಷ್ಟು, ಇದರಲ್ಲಿ ಬಲಾಢ್ಯ ರೈತರು ಎಷ್ಟಿದೆ ಅಂತ ವಿಂಗಡಣೆ ಮಾಡ್ಕೋಬೇಕು. ಒಗ್ಗಟ್ಟಿನ ಪ್ರದರ್ಶನ ಮಾಡಿದಾಗ ನಾವು ಯಾರೇ ಆಗಲಿ ಭೂಮಿಯನ್ನು ಕಸ್ಕೊಳ್ಳೋಕ್ಕೆ ಆಗಲ್ಲ. 3ನೇ 1 ಭಾಗ ನಾವು ರೈತರು ಕೊಡಲ್ಲ ಅಂದರೆ ಸರ್ಕಾರ ತಗೊಳಕ್ಕಾಗಲ್ಲ. ಅದರಲ್ಲಿ ಹೆಚ್ಚಾಗಿ ಈಗ ಈ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ಬಿಜೆಪಿ ಮತ್ತು JDS ಕೂಡ ಬೆಂಬಲ ಕೊಡುತ್ತವಂತೆ. ಇನ್ನು ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಕೂಡ ಈಗ ನಾವು ರೈತರ ಪರ ನಿಂತ್ಕೊಳ್ತೀವಿ ಅಂತ ಇದ್ದಾರೆ. ಅದಕ್ಕಾದರೂ ಮಣಿಯುತ್ತಾ ಕಾಂಗ್ರೆಸ್ ಸರ್ಕಾರ ಅಥವಾ ಡಿ.ಕೆ. ಶಿವಕುಮಾರ್ ಅವರು ಇದನ್ನು ಕೇಳಿಸ್ಕೊತಾರ? ಅಥವಾ ಏನೇ ಆಗಲಿ, ನಾ ನಡೆದಿದ್ದೇ ದಾರಿ, ನಾ ಹೇಳಿದ್ದೇ ಆಜ್ಞೆ, ನಾ ಮಾಡಿದ್ದೇ ಶಪಥ, ನಾನು ಇದನ್ನು ಮಾಡೇ ತೀರ್ತೀನಿ ಅಂತಾರ? ಇವೆಲ್ಲವೂ ಕೂಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಬರಡು ಭೂಮಿ ಅಂತ ಇವ್ರು ಅಂತಾರೆ, ಅದನ್ನು ಟೌನ್ಶಿಪ್ ಮಾಡ್ತೀವಿ, ಒಳ್ಳೆ ಬಿಸ್ನೆಸ್ ಮೆನ್ಗಳಾಗಿ ಮಾಡ್ತೀವಿ ನಮ್ಮೂರಿನವ್ರನ್ನ ಅಂತ ಡಿ.ಕೆ. ಶಿವಕುಮಾರ್ ಅವ್ರು ಪಣ ತೊಟ್ಟರೆ, ನೀವೇನೂ ಮಾಡೋದು ಬೇಡ, ನಮ್ಮ ಭೂಮಿ ನಮಗೆ ಬಿಟ್ಬಿಡ್ರಿ, ನೀವು ಎಕ್ಸ್ಟ್ರಾ ಕೊಡೋದು ಏನೂ ಬೇಡ, ನಮ್ಮ ಜಮೀನನ್ನು ನಮಗೆ ಇಟ್ಕೊಳಕ್ಕೆ ಬಿಡಿ ಅಂತ ಅವರು. ಈಗ JDS ಮತ್ತು BJP ಕೂಡ ಈ ಪ್ರತಿಭಟನೆಗೆ ಸಪೋರ್ಟ್ ಮಾಡೋಕ್ಕೆ ರೆಡಿಯಾಗಿವೆ. ಸಹಜವಾಗಿ ಕಾಂಗ್ರೆಸ್ ಅಥವಾ ಡಿ.ಕೆ. ಶಿವಕುಮಾರ್ ಒಂದು ಕ್ವೆಶನನ್ನು ಅಥವಾ ಪ್ರಶ್ನೆ ರೈಸ್ ಮಾಡ್ತಾರೆ, ಇದನ್ನು ಶುರು ಮಾಡಿದ್ದು ಯಾರ್ರೀ? ನಾವಾ? JDS ಅಲ್ವಾ? ಕುಮಾರಣ್ಣವರಲ್ವಾ?